ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಸ್ವಾಗತ. ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ ಏನಂತಂದರೆ ಉಳುಮೆ ಮಾಡೋದು ಸರಿನಾ ಇಲ್ವಾ ಅಂತ. ಇದರಲ್ಲಿ ನನಗೆ ಎರಡು ಒಪಿನಿಯನ್ ಇದೆ. ನಾನು ಎರಡೂ ಒಪಿನಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡಿ, ನಮಗೆ ಸರಿ ಅನಿಸೋದನ್ನು ನಾವು ಮಾಡ್ತೀವಿ. ಮತ್ತು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಅನುಕೂಲಗಳು ಅನಾನುಕೂಲಗಳಿರುತ್ತೆ. ಅದಕ್ಕೆ ತಕ್ಕಂಗೆ ಅವರು ಉಳುಮೆ ಮಾಡೋದು ಬಿಡೋದು ಅದನ್ನು ಅವರು ನಿರ್ಧಾರ ಮಾಡ್ಕೊತಾರೆ. ಮೊದಲನೇದಾಗಿ ಹೇಳಬೇಕಂತಂದರೆ, ನಾನು ಈ ಉಳುಮೆ ಮಾಡೋದನ್ನು ಸಾಕಷ್ಟು ವಿರೋಧಿಸ್ತೀನಿ. ಏನಕ್ಕೆ ಅಂತಂದರೆ, ಮೊದಲನೇದು, ನಾವು ಈಗೇನು ಉಳುಮೆ ಮಾಡ್ತೀವಿ ಆ ದೊಡ್ಡ ಟ್ರ್ಯಾಕ್ಟರ್ ಆಗಿರ್ಬೋದು, ಅದೆಲ್ಲ ಓಡಾಡಿದಾಗ ಸಾಕಷ್ಟು ಸೂಕ್ಷ್ಮ ಜೀವಿಗಳಾಗಿರ್ಬೋದು ಅಥವಾ ಈ ಎರೆಹುಳ ಆಗಿರ್ಬೋದು, ಅದು ತುಂಬ ಅದಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ನಾವು ಆ ಯಾವ ಜೀವಿಗೂ ಡ್ಯಾಮೇಜ್ ಮಾಡಬಾರ್ದು. ಅದೆಲ್ಲ ನಮ್ಮ ಬೆನಿಫಿಟ್ಗೇ ಇರೋದು. ಈ ನಾವು ಉಳುಮೆ ಮಾಡದೇ ಇರೋದ್ರಿಂದ ಈ ಎರೆಹುಳುಗಳು ಪೋರ್ಸ್ ಕ್ರಿಯೇಟ್ ಮಾಡಿ 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 ನಮ್ಮ ಭೂಮಿನಲ್ಲಿ ಏನು ರಂಧ್ರಗಳನ್ನು ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡಿ ಅಂತರ್ಜಲ ಮಟ್ಟವನ್ನು ಮತ್ತು ನೀರು ಇಂಗೋದನ್ನು ಹೆಚ್ಚಿಸ್ತವೆ. ಹಾಗಾಗಿ ನಮಗೆ ತುಂಬ ಅವಶ್ಯಕ ಎರೆಹುಳುಗಳು. ಆ ಎರೆಹುಳುಗಳಿಗೋಸ್ಕರ ನಾವು ಉಳುಮೆ ಮಾಡಬಾರ್ದು. ಎರಡನೇದಾಗಿ, ಬೇರು ಹರಿಯುತ್ತೆ. ಬೇರು ಹರಿದು ಡ್ಯಾಮೇಜ್ ಆದಾಗ ಈ ಬೇರಿಂದನೇ ನಿಮಗೆ ಸಾಕಷ್ಟು ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಗಿಡಗಳಿಗೆ ನೀವು ಅನ್ನೆಸೆಸರಿಯಾಗಿ ಒಂದು ರಿಸ್ಕ್ ಕೊಡ್ತಾ ಇದ್ದೀರಾ. ಈ ಬೇರುಗಳು ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂತಂದರೆ, ಪ್ರತಿ ಬಾರಿ ನೀವು ಯಾವುದೇ ಸಸ್ಯ ಆಗಿರ್ಬೋದು, ಅದು ಬೇರುಗಳನ್ನು ಪ್ರತಿ ಬಾರಿ ಹೊಸದಾಗಿ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಇರೋ ಬೇರುಗಳು ಚೆನ್ನಾಗಿ ಡೆವಲಪ್ ಆಗೋದೇ ಇದೆ, ಅಥವಾ ಪ್ರತಿ ಬಾರಿ ಹೊಸ ಬೇರು ಡೆವಲಪ್ ಆಗೋದೇ ಇದೆ. ನೀವು ಗಮನಿಸಿರ್ತೀರ, ಎಸ್ಪೆಷಲಿ ತೆಂಗು ಮತ್ತು ಅಡಿಕೆ ಉಳುಮೆ ಮಾಡೋರು ಬೇರೆ ಹತ್ರಕ್ಕನ ಹೋಗಿ ಉಳುಮೆ ಮಾಡಿರ್ತಾರೆ. ಅದು ಗಿಡಗಳಿಗೂ ಸಹ ಡ್ಯಾಮೇಜ್ ಆಗಿರುತ್ತೆ, ಮೇಲಿನ ಕಾಂಡಕ್ಕೆ ಸಹ ಡ್ಯಾಮೇಜ್ ಆಗಿರುತ್ತೆ. ಅಷ್ಟು ಕೆಟ್ಟದಾಗಿ ಉಳುಮೆ ಮಾಡ್ತಾರೆ. ಸೊ ಇದರಿಂದಾಗಿ ನಾನು ಅದನ್ನು ವಿರೋಧಿಸ್ತೀನಿ. ಇನ್ನೊಂದೇನಂತ ಅಂದರೆ, ಈಗ ನೀವು ಯೋಚನೆ ಮಾಡಿ, ಸಾಮಾನ್ಯವಾಗಿ ಎಷ್ಟೋ ಎತ್ತರದಲ್ಲಿ ಕಲ್ಲು ಬಂಡೆ ಮರಗಳ ಮೇಲೆಲ್ಲ ಗಿಡಗಳೆಲ್ಲ ಬೇರೆ ಬೇರೆ ಬೆಳೆದಿರ್ತವೆ. ಅಂಥದ್ರಲ್ಲಿ ಈ ಭೂಮಿ ಮೇಲೆ ಬೆಳೆಯಲ್ವಾ, ಅದನ್ನು ಸಹ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ, ಕೆಲವರು ಹೇಳ್ತಾರೆ ಈ ಕಳೆ ಬೆಳೆಯುತ್ತೆ, ಹೆವಿ ಕಳೆ ಬೆಳೆಯೋದ್ರಿಂದ ನಾವು ಈ ಕಳೆ ತಪ್ಸೋಕ್ಕೋಸ್ಕರ ನಾವು ಉಳುಮೆ ಮಾಡ್ತೀವಿ ಅಂತಂದರೆ, ಇವಾಗ ತುಂಬ ಟೆಕ್ನಾಲಜಿ ಮುಂದುವರೆದಿದೆ. ನಾವು ಕಳೆನ ತೆಗೆದ್ರೆ ಸಾಕು. ಅಂದರೆ ಕಳೆ ತೆಗಿಯೋಕ್ಕೆ ನೀವು ರೌಟ್ರೇ ಹೊಡಿಬೇಕಂತ ಇಲ್ಲ, ಅಥವಾ ದೊಡ್ಡ ಟ್ರ್ಯಾಕ್ಟರ್ಗಳನ್ನೇ ತೊಗೊಂಡೋಗಿ ಹೊಡಿಬೇಕಂತ ಇಲ್ಲ. ಇವಾಗ ಇವು ಬ್ರಷ್ ಕಟರ್ಗಳು ಬಂದಿದೆ. ಆ ಬ್ರಷ್ ಕಟರ್ಗಳನ್ನು ತೊಗೊಂಡೋಗ್ಬಿಟ್ಟು ನೀವು ಕಳೆ ತೆಗ್ಸಿದ್ರೆ ಅದು ಈಸಿಯಾಗಿ ನಿಮಗೆ ಅಲ್ಲೇ ಗೊಬ್ಬರ ಆಗುತ್ತೆ. ಇನ್ನೂ ಕೆಲವರು ಹೇಳ್ತಾರೆ ಈ ಕಳೆ ಬೆಳೆಯೋದ್ರಿಂದ ನಿಮಗೆ ಗೊಬ್ಬರ ತಿಂದಾಕ್ಬಿಡುತ್ತೆ ಅಂತ. ನೀವು ಇಮಿಡಿಯೇಟ್ಲಿ ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದು, ಎಷ್ಟು ಗೊಬ್ಬರ ತಿಂದಾಕುತ್ತೆ ಕಳೆ, ಎಷ್ಟು ಬೆಳೆಯುತ್ತೆ? ನಿಮ್ಮ ಕಳೆ ನಿಮ್ಮ ಬೆಳೆಗಿಂತ ಎತ್ತರ ಇದ್ದರೆ ಅದು ತೊಂದರೆ ಕೊಡುತ್ತೆ. ನಿಮ್ಮ ಕಳೆ ಅಂದರೆ ನಿಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಕಳೆ ನಿಮ್ಮ ಬೆಳೆಗಿಂತ ಕೆಳಗಿದ್ರೆ ಅದು ಖಂಡಿತ ತೊಂದರೆ ಕೊಡಲ್ಲ. ಆಮೇಲೆ ಇನ್ನೊಂದು ಏನಂತ ಅಂದರೆ, 10 ಗ್ರಾಮ್ ಗೊಬ್ಬರ ತಿಂದರೆ ಆ ಕಳೆ ಅಲ್ಲೇ ಕೊಳೆಯೋ ಥರ ಮಾಡಿದ್ರೆ ನೀವು, ಅದು 100 ಗ್ರಾಮ್ ಗೊಬ್ಬರ ವಾಪಸ್ ಕೊಡುತ್ತೆ ನಿಮಗೆ. 10 ಗ್ರಾಮ್ ತಿಂದು 100 ಗ್ರಾಮ್ ಕೊಡೋದು ತುಂಬ ಅನುಕೂಲ. ಅದನ್ನು ಸಹ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ಇನ್ನೊಂದು, ನೀವು ಅಲ್ಲೇ ತುಂಬ ಗಮನಿಸ್ಬೋದು, ಅಲ್ಲೇ ಕಳೆನ ಯಾವಾಗಲೂ ಅಲ್ಲೇ ಮಲ್ಚಿಂಗ್ ಮಾಡೋ ಥರ ಕೇವಲ ಈ ಬ್ರಷ್ ಕಟ್ಟರಲ್ಲಿ ಒಡಿಸೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಅಂದರೆ, ನಿಮ್ಮ ತೋಟದಲ್ಲಿ ಓಡಾಡೋಕೆ ಹಾಗೆ ಸ್ಮೂತಾಗಿರುತ್ತೆ, ತುಂಬ ಆರಾಮಾಗಿರುತ್ತೆ. ಆದರೆ ನೀವು ಬರೀ ಉಳುಮೆ ಮಾಡೋ ತೋಟಕ್ಕೆ ಹೋಗಿ ಕಲ್ಲು ಮೇಲೆ ಓಡಾಡ್ದಂಗೆ ಆಗುತ್ತೆ. ಆ ಮಣ್ಣು ಈ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳು ಓಡಾಡಿ ಕಲ್ಲು ಥರ ಆಗೋಗ್ಬಿಟ್ಟಿರುತ್ತೆ. ಚುಚ್ಚುತ್ತೆ ಕಾಲಿಗೆ ಚುಚ್ಚಿದಾಗ ಏನೋ ಮುಳ್ಳು ಮೇಲೆ ಓಡಾಡ್ತಿದ್ದೀವಿ ಇನ್ನೂ ಫೀಲ್ ಆಗುತ್ತೆ, ಅಥವಾ ಕಲ್ಲು ಮೇಲೆ ಓಡಾಡ್ತಿದ್ದೀವಿ ಇನ್ನೂ ಫೀಲ್ ಆಗುತ್ತೆ. ಆದರೆ ಈ ಯಾರು ಬರೀ ಕೇವಲ ಕಳೆಗಳನ್ನು ತೆಗೆಸಿ, ಅಂದರೆ ಈ ಬ್ರಷ್ ಕಟ್ಟರಲ್ಲಿ ಕಳೆ ತೆಗೆಸ್ಬಿಟ್ಟು ನಿಮಗೆ ಸ್ಮೂತ್ ಆಗಂಗೆ ಮಾಡಿರ್ತಾರೋ, ಅವ್ರ ತೋಟ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಬರೀ ಕಲ್ಲಲ್ಲಿ ಓಡಾಡಿದ್ರೂ ಏನೂ ಆಗೋಲ್ಲ, ಅಷ್ಟು ಸೂಪರಾಗಿರುತ್ತೆ. ಹಾಗಾದರೆ ನಾನು ಇನ್ನೊಂದು ಪಾಯಿಂಟ್ ಹೇಳಿದೆ, ನನ್ನ ಇದರಲ್ಲಿ 2 ಒಪಿನಿಯನ್ ಇದೆ ಅಂತ. ನನ್ನ ಎರಡನೇ ಒಪಿನಿಯನ್ ಏನಂತ ಅಂದರೆ, ಈಗ ಕೇವಲ 1 ಎಕರೆ ಅಥವಾ 1.5 ಎಕರೆ 2 ಎಕರೆ ಜಮೀನಿರೋ ರೈತರು ತುಂಬ ಜನ ಇರ್ತಾರೆ. ಅವ್ರಿಗೆ ಉಳುಮೆ ಮಾಡಿದ್ರೇ ಆಗೋದು. ಏನಕ್ಕೆ ಅಂತ ಅಂದರೆ, ಅವರು ಈ ಕಾಳುಗಳನ್ನೇ ಬೆಳ್ಕೊಬೇಕಾಗಿರುತ್ತೆ, ಈ ತರಕಾರಿಗಳನ್ನೇ ಬೆಳ್ಕೊಬೇಕಾಗಿರುತ್ತೆ. ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ, ಈಗ ಸಾಮಾನ್ಯವಾಗಿ 1.5 ಎಕರೆ 2 ಎಕರೆ ಇರೋ ಜಮೀನಿರೋ ರೈತರು ಅದರಲ್ಲಿ ತೆಂಗಿನ ಮರ ಹಾಕ್ಕೊಂಡಿರ್ತಾರೆ. ಕೆಲವರು ಇತ್ತೀಚೆಗೆ ಅಡಿಕೆನೂ ತುಂಬ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಸ್ವಲ್ಪ ಕೆಲವರು ಜಾಗ ಉಳಿಸ್ಕೊಂಡಿರ್ತಾರೆ. ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ಉಳುಮೆ ಮಾಡಿಬಿಟ್ಟು ಅದರಲ್ಲಿ ಅವರೆಕಾಳು, ಹೆಸರುಕಾಳು, ತರಣಿಕಾಳು, ಉದ್ದಿಕಾಳು ಏನು ಬೇಕೋ ಅದನ್ನು ಬೆಳ್ಕೊತಾರೆ. ನಾನು ಈ ರೈತರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, ಅವ್ರಿಗೆ ಇರೋದೇ ಕಡಿಮೆ ಜಮೀನಾಗಿದ್ದಾಗ, ಅವರು ಅದರಲ್ಲೇ ಬೆಳೆದು ತಿನ್ನೋ ಪರಿಸ್ಥಿತಿ ಇದ್ದಾಗ ಅವರು ಉಳುಮೆ ಮಾಡೋದು ಸರಿ. ಈಗ ನಾವು ಹೇಳ್ತೀವಿ ಯಾರು ಉಳುಮೆ ಮಾಡಬಾರ್ದು ಅಂತ, ಆದರೆ ಇಂಥ ರೈತರು ಉಳುಮೆ ಮಾಡದೇ ಇರೋಕ್ಕಾಗೋದೇ ಇಲ್ಲ. ಅಂಥವ್ರು ಉಳುಮೆ ಮಾಡಲೇಬೇಕು. ಯಾಕೆಂದರೆ ಅವರು ತಮಗೆ ಬೇಕಾಗಿರ್ತಕ್ಕಂಥ ಕಾಳು ಕಡ್ಡಿಗಳನ್ನು ಅದರಲ್ಲಿ ಬೆಳ್ಕೊಂಡು ತಿನ್ನಲೇಬೇಕು. ಹಾಗಾಗಿ ಈ ಚಿಕ್ಕ ಪುಟ್ಟ ರೈತರಿಗೆ ನಾವು ಈ ಎಲ್ಲ ರೂಲ್ಸ್ ಏನು ಹೇಳಿದ್ವಿ ಅದೆಲ್ಲ ಅಪ್ಲೈ ಆಗೋಲ್ಲ. ಅವ್ರಿಗೆ ಅವ್ರ ಜೀವನನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಅವ್ರು ಏನು ಮಾಡ್ಬೋದು ಅಂತ ಅಂದರೆ, ಈಗ ತೆಂಗಿನ ಮರ ಇದ್ದರೆ ಅದರಿಂದ ಒಂದು ಎಲ್ಲ ಸುತ್ತೂ ಅದು ತೆಂಗಿನ ಮರನ ನಾವು ಒಂದು ಸೆಂಟ್ರ್ ಅಂತ ಅಂದ್ಕೊಂಡ್ರೆ, ಸುತ್ತ 1 ಮೀಟ್ರು 2 ಮೀಟ್ರು ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಉಳುಮೆ ಮಾಡ್ಬೋದು. ಅದರಿಂದಾಗಿ ಗಿಡಕ್ಕೆ ಜಾಸ್ತಿ ಡ್ಯಾಮೇಜ್ ಆಗೋದು ತಪ್ಪುತ್ತೆ. ಮತ್ತು ನಿಮ್ಮದು ಅಡಿಕೆ ಮರ ಇದ್ದರೆ ತುಂಬ ಹತ್ತಿರಕ್ಕೆ ಹೋಗ್ಬಿಟ್ಟು ಉಳುಮೆ ಮಾಡೋದನ್ನು ಬಿಡ್ಬೋದು. ಅದರಿಂದ ಕೂಡ ಡ್ಯಾಮೇಜ್ ಆಗೋದು ತಪ್ಪುತ್ತೆ. ಸೊ ಇದು ನನ್ನ ಒಪಿನಿಯನ್.
ಉಳುಮೆ ಮಾಡಬೇಕೋ ಬೇಡವೋ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನೇನು ಮಾಡ್ತಾ ಇದ್ದೀನಿ ಮತ್ತು ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಸಹ ನಾನು ಎರಡೂ ಒಪಿನಿಯನ್ ಶೇರ್ ಮಾಡಿದ್ದೀನಿ. ನೀವು ಯಾವ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.